ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. KCETಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅಪ್ಡೇಟನ್ನು ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲದ್ರೆ ಜಾಯ್ನ್ ಆಗಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ, ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಇದೇ ರೀತಿ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಈ ಚಾನಲಲ್ಲಿ ಅಪ್ಡೇಟ್ ಸಿಗುತ್ತೆ. ಹಾಗೂ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಲಿಂಕ್ ಇನ್ ಡಿಸ್ಕ್ರಿಪ್ಷನ್, ಚೆಕ್ಔಟ್. ಸೊ ಅಪ್ಡೇಟ್ ಏನಂದರೆ, ನಿಮಗೆ ಆಲ್ರೆಡಿ KCET ಬ್ರೌಷರ್ ಏನಿತ್ತು ಅದು ರಿಲೀಸ್ ಮಾಡಿದ್ರು. ಅದರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದರು, ಯಾರು SC ಸ್ಟೂಡೆಂಟ್ಸ್ ಇದ್ದೀರಾ ನೀವು ಹೊಸದಾಗಿ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗುತ್ತೆ. ಯಾವುದು? ಕ್ಯಾಸ್ಟ್ ಸರ್ಟಿಫಿಕೇಟ್ನ. ಬಿಕಾಸ್ ಆಗಸ್ಟ್ 2025ರಲ್ಲಿ ಗೌರ್ಮೆಂಟಿಂದ ಒಂದು ರೂಲ್ ಬಂದಿದೆ. ಏನಂದರೆ, ನೀವು ರಿಸರ್ವ್ಡ್ ಕ್ಯಾಟಗರಿ ಏನಿರುತ್ತೆ ಅದು ಮೆನ್ಷನ್ ಆಗಬೇಕು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ. A B C ಅಂತ ಬರುತ್ತೆ. ಸೊ ಅದು ಚೇಂಜ್ ಆಗಿದೆ. ನೀವು ಹಳೆ ID ನಂಬರ್ನ ಏನಾದರೂ ಎಂಟ್ರಿ ಮಾಡಿದರೆ ಅದು ರಿಜೆಕ್ಟ್ ಆಗುತ್ತೆ. ಅವರು ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡಿದರೆ, ಇದು ಕ್ರೈಸ್ 2026 ಅದು ಕೂಡ ಸ್ಟಾರ್ಟ್ ಆಗಿದೆ. UGCET 2026 ಹಾಗೂ ಕ್ರೈಸ್ 2026 ಈ ಎರಡೂ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸುವ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಪ್ರವರ್ಗ A, B ಮತ್ತು C ಎಂದು ವರ್ಗೀಕರಿಸಿರುವ RD ಸಂಖ್ಯೆಯನ್ನು ನಮೂದಿಸಲು ಸೂಚಿಸಲಾಗಿದೆ. ಇದನ್ನು ಯಾರು ಮಾಡಿದ್ರೆ, ಹೊಸದಾಗಿ ಸರ್ಟಿಫಿಕೇಟ್ ಮಾಡಿ ಯಾರು ಅಪ್ಡೇಟ್ ಮಾಡಿದ್ರೆ ಓಕೆ. ನೀವೇನಾದರೂ ಹಳೆ RD ಸಂಖ್ಯೆ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ನ ಎಂಟ್ರಿ ಮಾಡಿದರೆ ಅದು ರಿಜೆಕ್ಟ್ ಆಗುತ್ತೆ. ಅದನ್ನು ಅವರು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಮುಂದೆ ಏನಂದರೆ, ಕೆಲ ಅಭ್ಯರ್ಥಿಗಳು ಈಗಾಗಲೇ ಇರುವ ಹಳೆ ಜಾತಿಯ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು ನಮೂದಿಸುತ್ತಿದ್ದು, ಇದನ್ನು ಸೀಟು ಹಂಚಿಕೆಗೆ ಪರಿಗಣಿಸಲಾಗುವುದಿಲ್ಲ. ಒಳ ಮೀಸಲಾತಿ ಪ್ರಕಾರ ತಮಗೆ ಅನ್ವಯವಾಗುವ ಜಾತಿ ಪ್ರಮಾಣ ಪತ್ರವನ್ನು ಹೊಸದಾಗಿ ಪಡೆದು ಅದರ RD ಸಂಖ್ಯೆಯನ್ನು ಅರ್ಜಿಯಲ್ಲಿ ನಮೂದಿಸಬೇಕು. ಸೊ ಇವಾಗ ನೀವು ಆಲ್ರೆಡಿ ಅಪ್ಲಿಕೇಶನ್ನ ಫಿಲ್ ಮಾಡಿದರೆ ಅದು ಅಪ್ಡೇಟ್ ಮಾಡಲಿಕ್ಕೆ ಬರಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದರೆ KCET ಒಂದು ಸಲ ನೀವು ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ ಅದು ಎಡಿಟ್ ಮಾಡಲಿಕ್ಕೆ ಬರಲ್ಲ. ಒಂದು ಸಲ ನೀವು ಅಪ್ಲಿಕೇಶನ್ನ ಎಡಿಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಬರಲಿಲ್ಲ ಅಂದರೆ ನೀವು ಒಂದು ಸಲ ಏನು ಮಾಡಿ ಅಂದರೆ, ನಿಮ್ಮ ಕಾಲೇಜಿಗೆ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಿರಲ್ವ, ಅಲ್ಲಿ ವೆರಿಫೈ ಮಾಡಲಿಕ್ಕೆ ಟ್ರೈ ಮಾಡಿ. ಡಾಕ್ಯುಮೆಂಟ್ನ ಮಾಡಿಸಿ, ಇವಾಗ ಹೊಸದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸಿ ಅಲ್ಲಿ ಹೋಗಿ ಅಪ್ಡೇಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಲ್ಲೂ ಒಂದು ವೇಳೆ ಬರಲಿಲ್ಲ ಅಂದರೆ ನಿಮಗೆ KCET ಅವರು ಮತ್ತೆ ಅಪ್ಡೇಟ್ ಬಿಡ್ತಾರೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನು ಮಿಸ್ಟೇಕ್ ಮಾಡಿದ್ದಾರೆ. ನಿಮಗೆ KCET ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅಂತೂ ಬಿಟ್ಟೇ ಬಿಡ್ತಾರೆ, ಆವಾಗ ನೀವು ಎಡಿಟ್ ಮಾಡ್ಬೋದು. ಬಟ್ ಇವಾಗ ಅವರು ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿಲ್ಲ. ಒಂದು ನೋಟಿಫಿಕೇಷನ್ ಅವರ ಟ್ವಿಟರ್ ಖಾತೆಯಲ್ಲಿ, X ಖಾತೆಯಲ್ಲಿ ಅಲ್ಲಿ ಇದನ್ನು ಶೇರ್ ಮಾಡಿದ್ದಾರೆ. ಸೊ ಇವಾಗ ನೀವು ಇನ್ನೂ ಕೂಡ ಸರ್ಟಿಫಿಕೇಟ್ನ ಅದನ್ನ ಮಾಡಿಸಿಲ್ಲ ಅಂದರೆ ಮಾಡಿಸಿ. ಯಾವುದೇ ಕಾರಣಕ್ಕೂ ಭಯ ಬೀಳಬೇಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ನೀವು ಏನೇ ಹಳೇದು ಎಂಟ್ರ್ ಮಾಡಿದ್ರು ಕೂಡ ಹೊಸದಾಗಿ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಸೊ ನಿಮ್ಮ ಕಾಲೇಜಲ್ಲಿ ಒಂದು ಸಲ ಟ್ರೈ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸು ಕೂಡ ಯಾರೆಲ್ಲ SC ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಪಾಪ ಹೆಲ್ಪ್ ಆಗಲಿ. ಯಾಕಂದರೆ ಮಿಸ್ಟೇಕ್ ಎಲ್ಲರೂ ಕೂಡ ಮಾಡಿರ್ತಾರೆ, ಅವ್ರಿಗೂ ಗೊತ್ತಾಗಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮಗೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಬಾಯ್.